ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ. ಓಕೆ, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಒಂದು ವೇಳೆ ಯೂಟ್ಯೂಬಲ್ಲಿ ನೀವು ವೀಕ್ಷಿಸೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಫೇಸ್ಬುಕ್ ಪೇಜ್ ಕೂಡ ಲೈಕ್ ಮಾಡ್ಬೋದು, ಫಾಲೋ ಮಾಡ್ಬೋದು. ಓಕೆ, ಬನ್ನಿ ಈ ಸಂಜೆ ವೇಳೆ ನಾವು ಆರಾಧನೆ ಮಾಡುವ. ನನ್ನೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಅದೇ ರೀತಿ ಬನ್ನಿ, ನೀವು ಕುಟುಂಬವಾಗಿ ವಾಚ್ ಮಾಡೋದಾದರೆ ವಾಚ್ ಮಾಡಿ. ಕರ್ತನು ಕಾಲೋಚಿತವಾದ ಮಾತನ್ನು ನಿಮಗೆ ಮಾತಾಡುತ್ತಾನೆ. ಆತ ನಿಮ್ಮ ಹೃದಯಗಳನ್ನು ಬಲ್ಲಾತನು. ಆತ ನಿಮ್ಮನ್ನು ಸಂತೈಸ್ತಾನೆ, ಆಧರಿಸ್ತಾನೆ. ಓಕೆ, ದೇವರ ವಾಕ್ಯ ಹೇಳ್ತೇನೆ, ನಾನು ನಿನಗೆ ನಡೆಯಬೇಕಾದ ಮಾರ್ಗವನ್ನು ಬೋಧಿಸುವೆನು, ಆಲೋಚನೆಗಳನ್ನು ಹೇಳಿಕೊಡುವೆನು. ಅದರಿಂದ ಹೆಸರು ಕತ್ತೆ ಕುದುರೆಯಂತೆ ಆಗಬೇಡ್ರಿ. ಇವುಗಳು ಭಾರ ಕಡಿವಾಣಗಳಿಲ್ಲದೆ ಸ್ವಾಧೀನಕ್ಕೆ ಬರುವುದಿಲ್ಲ ಅಂತ ದೇವರ ವಾಕ್ಯ ಹೇಳ್ತಿದೆ. ಕಮ್, ಲೆಟ್ ಅಸ್ ವರ್ಷಿಪ್ ಗಾಡ್. ಹಿ ವಿಲ್ ಗೈಡ್ ಯು with the wisdom and knowledge. Let's worship. Thank you, Lord. Thank you, Jesus. ತಂದೆ, ನೀನು ಒಳ್ಳೆಯವನು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀ ನಂಬಿಗಸ್ತನಾದ ತಂದೆಯಾಗಿದ್ದಿ. ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಕರೆದಿದ್ದಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ತಂದೆ ಆತ್ಮನು ನಮ್ಮನ್ನು ಸೆಳೆಯದಿದ್ದರೆ ಯಾರು ಕೂಡ ನಿನ್ನ ರಾಜ್ಯಕ್ಕೆ ಸೇರಲಾರರು ಎಂದು. ಥ್ಯಾಂಕ್ ಯು ಫಾದರ್. ನಿನ್ನ ಆತ್ಮನ ಮೂಲಕ ನಮ್ಮನ್ನು ನೀನು ಸೆಳೆದಿದ್ದೆ, ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತಾರೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕರೆದಾತನು ನಂಬಿಗಸ್ತನು, ನಮ್ಮನ್ನು ಕಾಯಲು ಶಕ್ತನಾತನು. ಕರೆದಾತನು ನಂಬಿಗಸ್ತನು, ನಮ್ಮನ್ನು ಕಾಯಲು ಶಕ್ತನಾತನು. ಆತ ಒಳ್ಳೆಯವ, ನಮ್ಮ ಕಾಯುವವ. ಅಗತ್ಯವೇ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ. ಅಗತ್ಯವೆಲ್ಲ ಪೂರೈಸಿದವ. ಜೀವಿಸುವೆ ನಿನ್ನ ಕರುಣೆ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆ. ಜೀವಿಸುವೆ ನಿನ್ನ ಕರುಣೆ, ಪ್ರಶಂಸೆಯೇನಿಲ್ಲ ನಿನ್ನ ಕೃಪೆ. ಆತ ಒಳ್ಳೆಯವ, ನನ್ನ ಕಾಯುವವ. ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ. ಅಗತ್ಯವೆಲ್ಲ ಪೂರೈಸಿದವ. ನಂಬಿ ಬಂದೆ ನಿನ್ನ ಜೊತೆಯಲ್ಲಿ, ಜೀವದ ಮಾರ್ಗವು ನೀನಲ್ಲವೇ. ನಂಬಿ ಬಂದೆ ನಿನ್ನ ಜೊತೆಯಲ್ಲಿ, ಜೀವದ ಮಾರ್ಗವು ನೀನಲ್ಲವೇ. ಆತ ಒಳ್ಳೆಯವ, ನಮ್ಮ ಕಾಯುವವ. ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ. ಅಗತ್ಯವೆಲ್ಲ ಪೂರೈಸಿದವ. ಸಂತೈಸುವೆ ತಾಯಿಯ ಹಾಗೆ, ಕರ ಹಿಡಿದು ನಡೆಸುವ ತಂದೆಯೂ ನೀನೇ. ಸಂತೈಸುವೆ ತಾಯಿಯ ಹಾಗೆ,
ಕರ ಹಿಡಿದು ನಡೆಸುವ ತಂದೆಯೂ ನೀನೆ. ಆತ ಒಳ್ಳೆಯವ, ನಮ್ಮ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ಆತ ಒಳ್ಳೆಯವ, ನನ್ನ ಕಾಯುವವ, ಅಗತ್ಯವೆಲ್ಲ ಪೂರೈಸಿದವ. ನೀನು ಇಲ್ಲದೆ ನೀನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನು ಅಲ್ಲ, ನೀನು ಇಲ್ಲದೆ ನಾನೇನು ಮಾಡಲಾರೆನು, ನೀನು ಇಲ್ಲದೆ ನಾನು ಏನು ಅಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಸಾಕಯ್ಯ. ಎಂದೆಂದಿಗೂ ಪರ್ವತವು ಮೇಣದಂತೆ ನಿನ್ ಸನ್ನಿಧಿಯಲ್ಲಿ ಕರಗುವುದು. ಪರ್ವತವು ಮೇಣದಂತೆ ನಿನ್ ಸನ್ನಿಧಿಯಲ್ಲಿ ಕರಗುವುದು. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಮಗೆ ಸಾಕಯ್ಯ. ಯಾವಾಗಲೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ನಮಗೆ ಸಾಕಯ್ಯ. ಎಂದೆಂದಿಗೂ ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮ ನೀಡಿರುವೆ. ಅರಸಾರು ನಾವೆಲ್ಲರೂ, ಅಯ್ಯ ಯಾಜಕರು ನಾವೆಲ್ಲರೂ. ಅರಸಾರು ನಾವೆಲ್ಲರೂ, ಅಯ್ಯ ಯಾಜಕರು ನಾವೆಲ್ಲರೂ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನ ಕ್ರಿಯೆಗಳೆಲ್ಲ ಅತಿಶಯ ಆಶ್ಚರ್ಯವೇ. ನಿನ್ನ ಕ್ರಿಯೆಗಳೆಲ್ಲ ಅತಿಶಯ ಆಶ್ಚರ್ಯವೇ. ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ ಜೀವವಯ್ಯ. ನಿನ್ನ ಮಾರ್ಗವೆಲ್ಲ ಅಯ್ಯ ನಿತ್ಯ ಜೀವವಯ್ಯ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು.
ಪ್ರೀತಿಸುವೆವು. ಪರಿಶುದ್ಧ ಪರಿಶುದ್ಧನೇ ಪರಲೋಕ ರಾಜನೇ, ಪರಿಶುದ್ಧ ಪರಿಶುದ್ಧನೇ ಪರಲೋಕ ರಾಜನೇ, ಎಂದೆಂದು ಇರುವಾತನೇ, ಅಯ್ಯ ನಮಗಾಗಿ ಬರುವಾತನೇ, ಎಂದೆಂದು ಇರುವಾತನೇ, ಅಯ್ಯ ನಮಗಾಗಿ ಬರುವಾತನೇ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. ಪರಿಶುದ್ಧ ಪರಿಶುದ್ಧನೇ ಪರಲೋಕ ರಾಜನೇ, ಪರಿಶುದ್ಧ ಪರಿಶುದ್ಧನೇ ಪರಲೋಕ ರಾಜನೇ, ಎಂದೆಂದು ಇರುವಾತನೇ, ಅಯ್ಯ ನಮಗಾಗಿ ಬರುವಾತನೇ, ಎಂದೆಂದು ಇರುವಾತನೇ, ಅಯ್ಯ ನಮಗಾಗಿ ಬರುವಾತನೇ. ನಿನ್ನನ್ನಾರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. Yes Lord, thank you. ಆರ್ಭಟಿಸುವೆವು, ಪ್ರೀತಿಸುವೆವು. Yes Master. ಆರಾಧಿಸುವೆವು, ಆರ್ಭಟಿಸುವೆವು, ಪ್ರೀತಿಸುವೆವು. Thank you Lord. Glorify your name. We magnify your name, O Lord. We exalt your name, O Lord. We exalt your name. We worship you, Lord. Glorify your name. Father, we thank you. We can praise you and honor you. Worship you, Master. ತಂದೆ, ನಾವು ನಿನ್ನ ಆತ್ಮನಿಂದ ನಡೆಸಲ್ಪಡುತ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. ಈ ಸಂಜೆ ವೇಳೆಯಲ್ಲಿ ನಿನ್ನ ಪ್ರೀತಿಯನ್ನು ನಾವು ಧ್ಯಾನ ಮಾಡುವಂತೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸ್ತೆ. ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, 3ನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ಪ್ರೈಸ್ ಗಾಡ್. ಮನುಷ್ಯ ಎಂಬುವಂಥವನು ಅವನು ಆತ್ಮಸ್ವರೂಪಿ. ಆತನಿಗೊಂದು ಪ್ರಾಣ ಇದೆ. ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ.
ನಾವು ಶರೀರದಲ್ಲಿ ಆರೋಗ್ಯವಾಗಿ ನಡೆಯಬೇಕಂತ ಹೇಳಿದರೆ ವಿ ಮಸ್ಟ್ ವಾಕ್ ಇನ್ ದ ಸ್ಪಿರಿಟ್. ನಾವು ಆತ್ಮಸ್ವರೂಪಿಯಾದ ದೇವರಿಗೆ, ಕ್ರಿಸ್ತನಲ್ಲಿ ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ವಿ ಆರ್ ದ ಲೈಫ್ ಗಿವಿಂಗ್ ಸ್ಪಿರಿಟ್. ದ ಬೈಬಲ್ ಹೇಳ್ತಿದೆ ನಾವು ಬದುಕಿಸುವಂಥ ಆತ್ಮವಾಗಿದ್ದೇವೆ. ನನ್ನ ವಚನ ಅಲ್ಲ, ಸತ್ಯವೇದ ಹೇಳ್ತದೆ ವಿ ಆರ್ ದ ಲೈಫ್ ಗಿವಿಂಗ್ ಸ್ಪಿರಿಟ್. ಯಾವಾಗ ನಮ್ಮ ಆತ್ಮದಲ್ಲಿ ಈ ಸತ್ಯಾಂಶ ಬೆಳಕಾಗ್ತದೆ, ಪ್ರಕಟ ಆಗ್ತದೆ, ನಮ್ಮ ಆತ್ಮದಲ್ಲಿ ಲೈಟ್ ಬರುತ್ತದೆ, ಕತ್ತಲೆ ಹತ್ತಿರ ಬರುವುದಿಲ್ಲ. ಪ್ರೈಸ್ ಗಾಡ್. ಕತ್ತಲೆ ಹತ್ತಿರ ಬರುವುದಿಲ್ಲ. ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ, ಕೊರಿಂಥಿಯನ್ 15 ಚಾಪ್ಟರ್, ಕೊರಿಂಥರಿಗೆ ಬರೆದ 15ನೇ ಅಧ್ಯಾಯ 45ನೇ ವಚನದಲ್ಲಿ ಓದಿದ್ದು ನಮಗೆ ಸಿಗ್ತದೆ. ಜಸ್ಟ್ ನಾವು ಓದುವ. ಕೊರಿಂಥರಿಗೆ ಬರೆದ 15ನೇ ಅಧ್ಯಾಯ 45ನೇ ವಚನ, ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆಯ ಆದಾಮನು ಬದುಕಿಸುವ ಆತ್ಮನು. ಈ ವರ್ಡನ್ನು ನೀವು ಮಾರ್ಕ್ ಮಾಡ್ರಿ. ಮೊದಲನೇ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆಯಲ್ಲ, ಕಡೆಯ ಆದಾಮನು ಅಂದರೆ ಜೀಸಸ್, ಯೇಸು ಸ್ವಾಮಿ ಬದುಕಿಸುವ ಆತ್ಮನು. ಯೇಸು ಸ್ವಾಮಿ ಬದುಕಿಸುವ ಆತ್ಮನು, ಕಡೆಯ ಆದಾಮನು ಬದುಕಿಸುವ ಆತ್ಮನು. ಈ ವಚನವನ್ನು ನೆನಪಿಟ್ಟುಕೊಳ್ಳ್ರಿ, ಬದುಕಿಸುವ ಆತ್ಮನು. ಓಕೆ, ನೆಕ್ಸ್ಟ್ 46ನೇ ವಚನ. ಆತ್ಮಿಕವಾದುದು ಮೊದಲನೇದಲ್ಲ, ಪ್ರಾಕೃತವಾದು ಮೊದಲನೇದ್ದು, ಆಮೇಲೆ ಆತ್ಮಿಕವಾದದ್ದು. ಅದರ ಅರ್ಥ ಬಾರ್ನ್ ಅಗೇನ್ ಆಗುವಂಥ ಒಂದು ಚಾನ್ಸ್ ಯಾರಿಗೆ ಅಂತ ಹೇಳಿದ್ರೆ, ಯಾರು ಆದಾಮನ ಸಂಬಂಧದಲ್ಲಿ ಹುಟ್ಟಿದ್ದಾರೆ, ಪ್ರಾಕೃತವಾಗಿ ಹುಟ್ಟಿದ್ದಾರೆ. ಓಕೆ, ಮೊದಲನೇ ಆದಾಮನಿಂದ ಹುಟ್ಟಿದವರೆಲ್ಲರೂ ಪಾಪಿ. ಈ ಲೋಕದಲ್ಲಿ ಎಷ್ಟು ಮಂದಿ ಇದ್ದಾರೆ, ಅವರು ಎಲ್ಲರೂ ಮೊದಲನೇ ಆದಾಮನಿಂದ ಹುಟ್ಟಿದವರು. ಓಕೆ, ನೆಕ್ಸ್ಟ್ ವಚನ ಹೇಳ್ತದೆ 47ನೇ ವಚನ, ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ಮೊದಲನೇ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು ಅಂದರೆ ಯೇಸು ಸ್ವಾಮಿ. ಮಣ್ಣಿನಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. 48ನೇ ವಚನ, ವೆರಿ ವೆರಿ ಇಂಪಾರ್ಟೆಂಟ್. ಮಣ್ಣಿನಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಅಂದರೆ ಆದಾಮನಿಂದ ಹುಟ್ಟಿದವರೆಲ್ಲರೂ ಆದಾಮನ ಹಾಗೆ, ಫಸ್ಟ್ ಆಡಮ್. ಓಕೆ, ಯೇಸು ಸ್ವಾಮಿ ಹೇಳಿದ ರೈಟ್, ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಮಣ್ಣಿನಿಂದ ಹುಟ್ಟಿದವನು ಎಂಥವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂಥವರೇ. ಪರಲೋಕದಿಂದ ಬಂದವತನು ಎಂಥವನು, ಪರಲೋಕ ಸಂಬಂಧಪಟ್ಟವರು ಅಂಥವರೇ. ಹಾಗಾದರೆ ಮೊದಲನೇ ಮನುಷ್ಯನಾದ ಆದವನು ಬದುಕುವ ಪ್ರಾಣಿಯಾದನೆಂದು ಬರೆಯಲ್ಪಟ್ಟಿದೆ, ಕಡೆಯ ಆದವನು ಬದುಕಿಸುವ ಆತ್ಮನು. ಈಗ ಪರಲೋಕದಿಂದ ಬಂದವನು ಎಂಥವನು, ಆತನು ಬದುಕಿಸುವ ಆತ್ಮನು. ಆದರೆ ಪರಲೋಕ ಸಂಬಂಧಪಟ್ಟವರಾದ ನಾವು ಕ್ರಿಸ್ತನಲ್ಲಿ ನಾವು ಕೊಡುವ ಬದುಕಿಸುವ ಆತ್ಮವಾಗಿದೆ. ಇಂಗ್ಲಿಷ್ನಲ್ಲಿ ಹೇಳಿದೆ ವಿ ಆರ್ ದ ಲೈಫ್ ಗಿವಿಂಗ್ ಸ್ಪಿರಿಟ್. ವಿ ಆರ್ ದ ಲೈಫ್ ಗಿವಿಂಗ್ ಸ್ಪಿರಿಟ್. ಸ್ಪಿರಿಚುಲಿ ನಾವು ಬದುಕಿಸುವ ಆತ್ಮವಾಗಿದ್ದೇವೆ, ಬದುಕಿಸುವ ಆತ್ಮ. ಅದಕ್ಕೆ ಈ ಸ್ವಾಮಿ ಶಿಷ್ಯರಿಗೆ ಪ್ರೀಚ್ ಮಾಡಿದಾಗ, ನನ್ನ ಮಾಂಸವನ್ನು ತಿನ್ನದಿದ್ದರೆ, ನನ್ನ ರಕ್ತವನ್ನು ಕುಡಿಯದಿದ್ದರೆ ನಿಮ್ಮಲ್ಲಿ ಜೀವ ಇಲ್ಲ ಅಂತ ಹೇಳಿದ. ಕಡೆಗೆ ಶಿಷ್ಯರು ಹೇಳಿದ್ದು, ಇದು ಕಠಿಣವಾದ ಬೋಧನೆ, ಇದು ಯಾರಿಗೆ ಅರ್ಥವಾದಿತ್ತು? ಈ ಸ್ವಾಮಿ ಹೇಳಿದ, ಬದುಕಿಸುವಂಥದ್ದು ಆತ್ಮವೇ, ಮಾಂಸ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ನಾನು ಮಾತಾಡಿದ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಅವೆ. ಪ್ರೈಸ್ ಗಾಡ್. ಆತ್ಮವಾಗಿಯೂ ಜೀವವಾಗಿವೆ. ಪ್ರೇರೆ, ನೀವು ಆತ್ಮದಲ್ಲಿ ಎದ್ದರೆ ನಿಮ್ಮ ಶರೀರ ಆರೋಗ್ಯವಾಗಿರುತ್ತದೆ. ನೀವು ಆತ್ಮದಲ್ಲಿ ಇದ್ದರೆ ನಿಮ್ಮ ಸ್ಪಿರಿಚುಲಿ ಇಮೋಷನಲ್ ಆಗಿ ಪ್ರೊಡ್ಯೂಸ್ ಆಗುತ್ತವೆ. ನೀವು ಆತ್ಮದಲ್ಲಿ ಎದ್ದರೆ ನಿಮ್ಮ ಒಳಗಿದ್ದ, ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ನದಿಗಳು ಹರಿಯುತ್ತವೆ. ಅದಕ್ಕೆ ಬೈಬಲ್ ಹೇಳುತ್ತೆ, ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲಿಕ್ಕೆ ಆಗುವುದಿಲ್ಲ.
ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕಂತ ಹೇಳಿದರೆ ಒಂದೇ ಒಂದು ಸಂಗತಿ, ಅದು ನಂಬಿಕೆ. ಸರಿಯಾಗಿ ಹೇಳುವುದಾದರೆ ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾನೆ. ಜೀಸಸ್ ಇಸ್ ಆನ್ಸರ್ ಟು ಯೋರ್ ಆಲ್ ಕ್ವಶನ್ಸ್. ಪ್ರೈಸ್ ಗಾಡ್. ಪುನಃ ನಾನು ಹೇಳ್ತೇನೆ, ಯೇಸು ಸ್ವಾಮಿ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಆತನು ಉತ್ತರವಾಗಿದ್ದಾನೆ. ಸ್ವಸ್ಥತೆಯ ಬಗ್ಗೆ ಕೇಳ್ತೀರೋ, ಆರೋಗ್ಯದ ಬಗ್ಗೆ ನೀವು ಕೇಳ್ತೀರೋ, ಆರೋಗ್ಯವನ್ನು ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ ಬಿಡುಗಡೆ ಮಾಡಿದ್ದಾನೆ. ಇಟ್ ಇಸ್ ಎ ಗಿಫ್ಟ್. ಸಮೃದ್ಧಿಯ ಬಗ್ಗೆ ನೀವು ಹೇಳ್ತೀರೋ, ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾನೆ. ನಿತ್ಯ ಜೀವದ ಬಗ್ಗೆ ಕೇಳ್ತೀರೋ, ನೀವು ನಿತ್ಯ ಜೀವಕ್ಕೋಸ್ಕರ ಬೆಗ್ ಮಾಡುವ ಅಗತ್ಯ ಇಲ್ಲ. ಅದನ್ನು ಆಲ್ರೆಡಿ ಕ್ರಿಸ್ತನಲ್ಲಿ ದೇವರು ನಿಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ನಿತ್ಯ ಜೀವವನ್ನು ನೀವು ಹೊಂದುವಂಥದ್ದು ನಿಮ್ಮ ಕ್ರಿಯೆಗಳ ಮೂಲಕ ಅಲ್ಲ, ನಿಮ್ಮ ಒಳ್ಳೆಯ ಹಿನ್ನೆಲೆಯಿಂದ ಅಲ್ಲ. ನಿತ್ಯ ಜೀವವನ್ನು ಹೊಂದುವಂಥದ್ದು ಅದು ಕೃಪೆ, ಅದು ಯೇಸು ಕ್ರಿಸ್ತನ ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿದಂಥ ಕೆಲಸವನ್ನು ನೀವು ನಂಬುವಂಥದ್ದು. ಸರಿಯಾಗಿ ಹೇಳುವುದಾದರೆ, ಹೊಸ ಒಡಂಬಡಿಕೆಯಲ್ಲಿ ದೇವರ ಉತ್ತರಕ್ಕೆ ನಿಮ್ಮ ಪ್ರತಿಕ್ರಿಯೆ, ಯು ಆರ್ ರೆಸ್ಪಾನ್ಸಿಂಗ್ ಗಾಡ್ಸ್ ಆನ್ಸರ್. ಪ್ರೈಸ್ ಗಾಡ್. ದೇವರ ಉತ್ತರಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಷ್ಟೇ. ಅದಕ್ಕೆ ಹುಟ್ಟು ಕುಂಟನಾಗಿದ್ದ ಅಲ್ಲಿ ಸುಂದರ ದ್ವಾರದ ಬಳಿಗೆ ಫಸ್ಟ್ ಮಿರಕಲ್ ನಾವು ನೋಡ್ತೇವೆ. ಫಸ್ಟ್ ಮಿರಕಲ್, ಪೇತ್ರ ಯೋಹಾನರು ಆ ಸುಂದರ ದ್ವಾರದ ಬಳಿಯಲ್ಲಿ ಪ್ರಾರ್ಥನೆಗೆ ಹೋಗುತ್ತಿರುವಾಗ ದೇವಾಲಯಕ್ಕೆ ಯಾರೋ ಬಂದು ಹುಟ್ಟು ಕುಂಟನಲ್ಲಿ ಕರ್ಕೊಂಡು ಬಂದರು ಭಿಕ್ಷೆ ಬೇಡಲಿಕ್ಕೆ. ಪೇತ್ರ ಯೋಹಾನರು ಹೇಳಿದರು, ನಮ್ಮನ್ನೇ ನೋಡು. ಪೇತ್ರ ಹೇಳಿದ, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಏನಿದೆ ಅದು ನಿನಗೆ ಕೊಡ್ತೇನೆ. ಇಟ್ಸ್ ಎ ಗಿಫ್ಟ್. ನನ್ನಲ್ಲಿ ಏನು ಇದೆ ಅದನ್ನು ನಿನಗೆ ಕೊಡುತ್ತೇನೆ. ಅಲ್ಲಿ ಪೇತ್ರ ಮೊಣಕಾಲು ಹಾಕಿ, ದೇವರೇ ಇವನ ಒಳ್ಳೆತನವನ್ನು ನೆನಪು ಮಾಡಿಕೋ, ಎಷ್ಟು ಸಫರ್ ಆಗಿದ್ದಾನೆ, ಫಾರ್ ದಟ್ 40 years ಆತನು ಸಫರ್ ಆಗಿದ್ದಾನೆ, ನೆನಪು ಮಾಡಿಕೋ. ಅಂದರೆ ದೇವರು ಇಲ್ಲಿ ಟೂರಿಗೆ ಹೋದ ಹಾಗೆ ಪ್ರೇಯರ್ ಮಾಡಲಿಲ್ಲ, ಏನು ಪ್ರೇಯರ್ ಮಾಡಲಿಲ್ಲ. ದೇವರು ಆಲ್ರೆಡಿ ಕ್ರಿಸ್ತನಲ್ಲಿ ಆ ಯೇಸುನ ಹೆಸರಿನಲ್ಲಿ ಆರೋಗ್ಯವನ್ನು ಆಲ್ರೆಡಿ ಬಿಡುಗಡೆ ಮಾಡಿದ್ದಾನೆ. ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು. ಸಿ, ಆಲ್ರೆಡಿ ಹೀಲಿಂಗ್ ಅಲ್ಲಿ ಬಂದಿದೆ, ಆರೋಗ್ಯ ಯೇಸುನ ಹೆಸರಿನಲ್ಲಿ ಆಲ್ರೆಡಿ ಇದೆ. ಸಿ, ನಾನು ಓದ್ತೇನೆ. ದೆನ್ ಪೀಟರ್ ಸೆಡ್, ಸಿಲ್ವರ್ ಅಂಡ್ ಗೋಲ್ಡ್ ಐ ಡು ನಾಟ್ ಹ್ಯಾವ್, ಬಟ್ ವಾಟ್ I do have, I give you. In the name of Jesus Christ of Nazareth, rise up and walk. ರಿಪೆಂಟ್ ಆಗು, ಅಥವಾ ನಿನ್ನ ಪಾಪಗಳನ್ನ ಅರಿಕೆ ಮಾಡು. ಏನು ಹೇಳಲಿಲ್ಲ ಅಲ್ಲಿ, ರೈಟ್? ಏನು ಹೇಳಲಿಲ್ಲ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ. ಓಕೆ, ನೆಕ್ಸ್ಟ್. ಓಕೆ, 7ನೇ ವಚನ. ಅವನ ಬಲಗೈ ಹಿಡಿದು ಎತ್ತಿದನು, ಆ ಕ್ಷಣವೇ ಅವನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂತು. ಇಂಗ್ಲಿಷ್ನಲ್ಲಿ, ಆ್ಯಂಡ್ ಹಿ ಟುಕ್ ಹಿಮ್ ಬೈ ದ ರೈಟ್ ಹ್ಯಾಂಡ್ ಆ್ಯಂಡ್ ಲಿಫ್ಟೆಡ್ ಹಿಮ್ ಅಪ್, ಆ್ಯಂಡ್ ಇಮ್ಮಿಡಿಯೇಟ್ಲಿ ಹಿಸ್ ಫೀಟ್ ಆ್ಯಂಡ್ ಆಂಕಲ್ ಬೋನ್ ರಿಸೀವ್ಡ್ ಸ್ಟ್ರೆಂತ್ ಅಂತ ಹೇಳ್ತದೆ. ರಿಸೀವ್ಡ್ ಸ್ಟ್ರೆಂತ್ ಅಂದ್ರೆ ಗಿಫ್ಟ್. ರಿಸೀವ್ ಮಾಡೋದಂದ್ರೆ ಏನು? ದ ಪ್ರಾಬ್ಲಮ್ ದೇವರದ್ದಲ್ಲ, ಪ್ರಾಬ್ಲಮ್ ಯೇಸುನದ್ದಲ್ಲ. ಓಕೆ, ಅದು ಆಲ್ರೆಡಿ ಅದು ಕ್ರಿಸ್ತನಲ್ಲಿ ಯೇಸುನ ಹೆಸರಿನಲ್ಲಿ ಸ್ವಸ್ಥತೆ ಎಂಬುದು ಗಿಫ್ಟ್, ಅದು ಪ್ರೊವೈಡ್ ಮಾಡಲ್ಪಟ್ಟಿದೆ ಪ್ರತಿಯೊಬ್ಬ ಮನುಷ್ಯನಿಗೆ. ಹರಡುಗಳಿಗೆ ಬಲ ಬಂತು. ಓಕೆ, ನಾವು 14ನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. 14ನೇ ವಚನ, ಅಲ್ಲಿ ಪೇತ್ರನು ದೇವಾಲಯದಲ್ಲಿ ಸುವಾರ್ತೆ ಕೊಡ್ತಾನೆ. ಆ ಮನುಷ್ಯನು ಕೈ ಹಿಡಿದೇ ಪೇತ್ರನೊಟ್ಟಿಗಿದ್ದಾನೆ. ಪೇತ್ರ ಯೋಹಾನನ್ನು ಹಿಡಿದಿದ್ದ, ಕುಣಿದಾಡಿದ. ಓಕೆ, ದೇವರಿಗೆ ಸ್ತೋತ್ರ ಮಾಡಿದ ಆ ವ್ಯಕ್ತಿ. ನೀವು ಪರಿಶುದ್ಧನು ನೀತಿವಂತನಾಗಿರೋ ಪುರುಷನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದಿರಿ. ಓಕೆ, ಆದರೆ ದೇವರು ಆತನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವು ಸಾಕ್ಷಿಗಳು. ಓಕೆ,
ನೀವು ನೋಡುವಂಥ, ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯ ಕಾರಣ. ಪೇತ್ರ ಏನು ಹೇಳಲಿಲ್ಲ. ನೀವು ನೋಡುವಂಥ, ನಿಮಗೆ ಗುರುತಿರುವಂಥ ಈ ಮನುಷ್ಯನು ನೆಟ್ಟಗಾದ್ದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯ ಕಾರಣ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕ ಉಂಟಾಗಿರುವ ನಂಬಿಕೆ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತ್ತು. ಅಲ್ಲಿ 12ನೇ ವಚನದಲ್ಲಿ ಪೇತ್ರನೊಂದು ಮಾತು ಹೇಳ್ತಾನೆ. 12ನೇ ವಚನ, ಪೇತ್ರನು ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯ ಪಡುತ್ತೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ನಾವು ಸ್ವಂತ ಶಕ್ತಿಯಿಂದಾಗಲಿ ಭಕ್ತಿಯಿಂದಾಗಲಿ ಇವನು ನಡೆಯುವಂತೆ ಮಾಡಿದ್ದೇವೆ ಎಂದು ಭಾವಿಸಬೇಡ್ರಿ. ನಮ್ಮ ಸ್ವಂತ ಭಕ್ತಿ, ನಮ್ಮ ಸ್ವಂತ ಪ್ರಾರ್ಥನೆ ಅಥವಾ ನಮ್ಮ ಸ್ವಂತ ಶಕ್ತಿಯಿಂದ ಈ ಮನುಷ್ಯನನ್ನು ಸ್ವಸ್ಥಪಡಿಸಿದಲ್ಲ. ಆ ಹೆಸರಿನಲ್ಲಿ ಇಟ್ಟಂತ ನಂಬಿಕೆ, ಆ ಹೆಸರೇ ಅವನನ್ನು ಬಲಪಡಿಸಿದ್ದು, ಅವನಿಟ್ಟ ನಂಬಿಕೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ಆಲ್ರೆಡಿ ಒಂದಿನ ಗುಣ ಮಾಡುವಂಥದ್ದಲ್ಲ, ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಲೆಸರ್ ಲೈಟ್ ಅಂಡ್ ಗ್ರೇಟರ್ ಲೈಟ್ ಅಂತ ಹೇಳ್ತಾರೆ. ಅದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ದೇವರು ಆಲ್ರೆಡಿ ಏನು ಮಾಡಲಿಕ್ಕಿದೆ, ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ, ಮಾಡುತ್ತಾನಲ್ಲ, ಆಲ್ರೆಡಿ ಮಾಡಿದ್ದಾನೆ. ಎಫೆಸಿಯನ್ಸ್ 1:3. ಬಟ್ ಇಂಪಾರ್ಟೆಂಟ್, ನಮ್ಮ ಪ್ರತಿಕ್ರಿಯೆ ದೇವರ ವಾಕ್ಯಕ್ಕೆ ಏನು, ದೇವರ ಉತ್ತರಕ್ಕೆ ಪ್ರತಿಕ್ರಿಯೆ ಏನು. ದೇವರು ಏನೇ ವಾಕ್ಯ ನುಡಿದಿದ್ದಾನೆ ಅದು ಆಲ್ರೆಡಿ ಆತನ ಆನ್ಸರ್ ಆಗಿದೆ. ಅದಕ್ಕೆ ನಾವು ಎಸ್ ಮತ್ತು ಅಮೇನ್ ಅಂತ ಹೇಳಬೇಕು ಅಷ್ಟೇ. ದೇವರು ನಮಗೆ ಎಷ್ಟೇ ವಾಗ್ದಾನ ಇದ್ದರೂ ಅದು ಕ್ರಿಸ್ತನಲ್ಲಿ ಅದು ನೆರವೇರಿದೆ. ಹಳೆ ಒಡಂಬಡಿಕೆ ಫುಲ್ ಆಫ್ ಪ್ರಾಮಿಸಸ್, ಹೊಸ ಒಡಂಬಡಿಕೆ ಫುಲ್ ಆಫ್ ಆನ್ಸರ್. 2 Corinthians 1:20 ಹೇಳ್ತದೆ. 2 Corinthians 1:20. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತದೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ನಿಶ್ಚಯವಾಗಿ 100% ದೇವರ ವಾಗ್ದಾನಗಳು ಎಷ್ಟು ಇದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ದೇವರ ವಾಗ್ದಾನಗಳು ಎಷ್ಟೇ ಇರಬಹುದು, ಅದು ಕ್ರಿಸ್ತನಲ್ಲಿ ಎಸ್ ಮತ್ತು ಆಮೇನ್ ಆಗಿದೆ. ಪ್ರೈಸ್ ಗಾಡ್. ಅದು ಆಮೇನ್, ಅದು ದೃಢಪಟ್ಟಿದೆ. ಇಟ್ ಇಸ್ ಫುಲ್ಫಿಲ್ಡ್. ಎವ್ರಿ ಪ್ರಾಮಿಸಸ್ ಆರ್ ಫುಲ್ಫಿಲ್ಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಅದು ನೆರವೇರಿದೆ. ಪ್ರೈಸ್ ಗಾಡ್. ಅದರಿಂದ ದೇವರ ವಾಕ್ಯ ಹೇಳಿದೆ, ನಿಮ್ಮ ದೇಹಕ್ಕೆ ಆರೋಗ್ಯ ಬೇಕು. ಜಸ್ಟ್ ಹೇಳಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಮ್ಮ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡವನು, ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ದೇವರು ಆಲ್ರೆಡಿ ಆರೋಗ್ಯವನ್ನು ನಮಗೆ ಡಿಕ್ಲೇರ್ ಮಾಡಿದ, ನೀನು ಗುಣ ಆಗಿದೆ ಅಂತ. ಹಾಗೆ ದೇವರು ನಿನ್ನನ್ನು ನೋಡುವಾಗ ಆರೋಗ್ಯವಂತನಾಗಿ ನೋಡುತ್ತಾನೆ. ದೇವರು ನಿನ್ನ ನೋಡುವಾಗ ಸಿಕ್ ಪರ್ಸನ್ ಆಗಿ ನೋಡುವುದಿಲ್ಲ. ದೇವರು ಇವತ್ತು ಯಾಕೆ ನಮಗೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ? ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನಾವು ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನಾವು ನೋಡುವಂತೆ. ದೇವರ ದೃಷ್ಟಿಯಲ್ಲಿ ನಾವು ಇನ್ನರ್ಲಿ ನಮ್ಮನ್ನು ನೋಡಬೇಕು. ನಮ್ಮನ್ನು ಯಾವಾಗಲೂ ಸಿಕ್ಕಾಗಿ, ನಮ್ಮನ್ನು ಯಾವಾಗಲೂ ಬಡವರಾಗಿ, ನಮ್ಮನ್ನು ಯಾವಾಗಲೂ ಫೇಲ್ ಆದ ವ್ಯಕ್ತಿಯನ್ನಾಗಿ ನಾವು ನೋಡುವಂಥದ್ದಲ್ಲ. ನಮ್ಮನ್ನು ಯಾವಾಗಲೂ ದೇವರ ವಾಕ್ಯದ ಮೂಲಕ ನಮ್ಮನ್ನು ನಾವು ನೋಡಬೇಕು. ಅದಕ್ಕೆ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಆರೋಗ್ಯವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ಇವತ್ತು ಅಪೊಸ್ತಲ ಪೌಲನ ಪ್ರಾರ್ಥನೆ ಕೂಡ ಇದೇ ರೀತಿ. ಆತ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ, ಅಂತರದ ಕಣ್ಣುಗಳನ್ನು ಬೆಳಗಿಸಿ, ಆತನಿಂದ ಕರೆಸಿಕೊಂಡವರಾದ ನಾವು ನಿರೀಕ್ಷಿಸುವ ನಮ್ಮ ಪದವಿ ಅಂತದೆಂಬುದು. ನಿರೀಕ್ಷೆ ಅಂತ ಹೇಳಿದರೆ ಇಂಗ್ಲಿಷ್ನಲ್ಲಿ ಹೋಪ್. ನಿರೀಕ್ಷೆ ಅಂತ ಹೇಳಿದರೆ ದ ಬ್ಲೂ ಪ್ರಿಂಟ್.
ದ ಬ್ಲೂ ಪ್ರಿಂಟ್, ಚಿತ್ರಣ. ಓಕೆ, ನಾವು ನಮ್ಮನ್ನು ಸ್ಪಿರಿಚುವಲಿ ನೋಡಬೇಕು. ನಿಮ್ಮ ಪ್ರಾಣ ಎಂಬುವಂಥದ್ದು ಅದು ಮಧ್ಯದಲ್ಲಿದೆ. ಆ ಪ್ರಾಣಕ್ಕೆ ನೀವು ಆತ್ಮಿಕವಾಗಿ ತೋರಿಸ್ತೀರೋ ಅಥವಾ ಶಾರೀರಿಕವಾಗಿ ತೋರಿಸ್ತೀರೋ. ನಿಮ್ಮ ಪ್ರಾಣ ಯಾವ ಸೈಡಲ್ಲಿ ನೋಡ್ತಾನೆ, ಆತನ ಮಧ್ಯದಲ್ಲಿರುವಂಥದ್ದು ಆ ಸಂಗತಿಗಳನ್ನು ಆತನು ಎಳೆಯುತ್ತಾನೆ. ನೀವು ಇಡೀ ದಿನ ಸಮಸ್ಯೆಗಳನ್ನು ನೋಡಿದರೆ ನಿಮ್ಮ ಇಂದ್ರಿಯಗಳ ಮೂಲಕ, ಪಂಚೇಂದ್ರಿಯಗಳ ಮೂಲಕ ದೇಹದ ಮನೆಯಲ್ಲಿದ್ದುಕೊಂಡು ನೀವು ಸಮಸ್ಯೆಗಳನ್ನು ಎಳೆಯುತ್ತೀರಿ. ಅದಕ್ಕೆ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ, ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಯಾಕಂತ ಹೇಳಿದರೆ ನೀವು ಭೂ ಸಂಬಂಧಕ್ಕೆ ಸತ್ತಿದ್ದೀರಿ, ಡಿಸ್ಕನೆಕ್ಟ್ ಆಗಿದ್ದೀರಿ. ನಿಮ್ಮ ಜೀವವು ಕ್ರಿಸ್ತನಲ್ಲಿ, ದೇವರಲ್ಲಿ ಮರೆಯಾಗಿದೆ. ಓಕೆ, ಯಾವಾಗಲೂ ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡಿದಾಗ ನಾನು ಹೇಳ್ತೇನೆ, ಕಂಟಿನ್ಯೂ ಆಗಿ ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ, ನೀವು ಸ್ಪಿರಿಚುವಲ್ ನೋಡ್ರಿ. ನಾನು ಹೇಳ್ತೇನೆ, ನಿಮ್ಮ ಲೈಫ್ ಇದ್ದ ಹಾಗೆ ಇರೋದಿಲ್ಲ. ನೀವು ಇಡೀ ದಿನ ಸೋಷಿಯಲ್ ಮೀಡಿಯಾವನ್ನು ಅಥವಾ ಯಾವುದಾದ್ರು ರೀಲ್ಸ್ಗಳನ್ನು ಇಡೀ ದಿನ ನೋಡ್ತಾ ಇದ್ದರೆ ನೀವು ಸ್ಪಿರಿಚುವಲಿ ಬ್ಲೈಂಡ್ ಆದದ್ದು ನಿಮ್ಗೆ ಗೊತ್ತಾಗಿರೋದಿಲ್ಲ. ಕೆಲವು ಸಮಯಕ್ಕೋಸ್ಕರ ಇದನ್ನು ಬಂದ್ ಮಾಡಿರಿ. ಕಂಟಿನ್ಯೂ ಆಗಿ ದೇವರ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಮತ್ತು ವಾಕ್ಯವನ್ನು ಮೆಡಿಟೇಟ್ ಮಾಡೋದರಲ್ಲಿ ಸಮಯವನ್ನು ಕಳೆಯಿರಿ. ನಾನು ಹೇಳ್ತೇನೆ, ಕೆಲವೇ ದಿನದಲ್ಲಿ ನಿಮ್ಮ ಲೈಫ್ ಇದ್ದ ಹಾಗಿರೋದಿಲ್ಲ. ನಿಮ್ಮ ಲೈಫ್ ಇದ್ದ ಹಾಗಿರೋದಿಲ್ಲ. ಕೆಲವೇ ದಿನದಲ್ಲಿ ನಾನು ಹೇಳ್ತೇನೆ, ಈ ವಾಕ್ಯವನ್ನು ತುಂಬ ಕೇಳ್ಬೋದು, ಬಟ್ ಕೇವಲ ಸೌಂಡಿಗೋಸ್ಕರ ಕೇಳಬೇಡ್ರಿ. ದೇವರ ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ಅದನ್ನು ಮೆಡಿಟೇಟ್ ಮಾಡಿದ್ರಿ. ಮನುಷ್ಯನ ಆತ್ಮವು ಅದು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಹುಡುಕುತ್ತದೆ. ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತನಲ್ಲಿ ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ. ದೇ ಆರ್ ಎಕ್ಸಿಸ್ಟೆಡ್ ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್. ಆತ್ಮಿಕ ಲೋಕದಲ್ಲಿ ನಿಮಗೋಸ್ಕರ ಎಲ್ಲ ಸಂಗತಿಗಳು ವೇಟ್ ಮಾಡ್ತಾ ಇದೆ. ಬಟ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಸಿ, ಯು ಕೆನಾಟ್ ಡ್ರಾ. ದೇವರು ಅಬ್ರಹಾಮನಿಗೆ ಹೇಳಿದ, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಸಂಗತಿಗಳನ್ನು ನಾನು ನಿನಗೆ ಕೊಡುತ್ತೇನೆ. ನೀನು ನೋಡುವ ಸಂಗತಿಗಳನ್ನು ನಾನು ನಿನಗೆ ಕೊಡುತ್ತೇನೆ. ಆತನ ಟೀಚಿಂಗ್ ಅನ್ನು ಆತನು ಫಾಲೋ ಮಾಡಿದ ಯಾರಂತ ಹೇಳಿದ್ರೆ ಆತನ ಮಗ ಈಸಾಕನು ಫಾಲೋ ಮಾಡಿದ. ಬೈಬಲ್ ಹೇಳ್ತದೆ, ಆತನಿಗೆ ಹೆಣ್ಣು ನೋಡಲಿಕ್ಕೆ ಹೋಗುತ್ತಿರುವಾಗ ಬೈಬಲ್ ಹೇಳ್ತಿದೆ, ಆತನು ಲಹಿರೋಯಿ ಎಂಬ ಬಾವಿಯ ಹತ್ತಿರದಿಂದ ಅದನ್ನು ಬಂದ ಅಂತ ಹೇಳಿದೆ. ಯಾಕೆಂದರೆ ಅಲ್ಲಿ ಅವನು ಅಡವಿಯಲ್ಲಿ ಧ್ಯಾನ ಮಾಡುತ್ತಾ ಇದ್ದ. ಧ್ಯಾನ, ಹಿ ವಾಸ್ ಮೆಡಿಟೇಟಿಂಗ್ ಗಾಡ್ಸ್ ವರ್ಡ್. ಓಕೆ, ಇವನು ಯಾಕೋಬ ಕೂಡ ನಾವು ನೋಡ್ತೇವೆ, ಅದನ್ನು ದೇವರಿಗೆ ಸಂಪೂರ್ಣವಾಗಿ ಕಮಿಟ್ ಮಾಡಿದಾಗ ದೇವರವನಿಗೆ ಇಮ್ಯಾಜಿನೇಷನ್ ಪವರ್ ಎಷ್ಟು ಅಂತ ಅವನಿಗೆ ಕನಸಿನಲ್ಲಿ ದೇವರು ಪ್ರಕಟಿಸ್ತಾನೆ. ಅದಕ್ಕೋಸ್ಕರ ಆತನ ಆಡುಗಳು ನಾವು ನೋಡ್ತೇವೆ, ಕುರಿ ಆಡುಗಳು, ಅವುಗಳು ಸಂಗಮ ಮಾಡುತ್ತಿರುವಾಗ ಆ ತೊಗಟೆಗಳನ್ನು ಆತನು ಇಡ್ತಾನೆ. ದೇವರು ಅವನಿಗೆ ಅದನ್ನು ಪ್ರಕಟಿಸಿದ್ದು, ಹೌ ಟು ಪ್ರಾಸ್ಪರ್, ಹೇಗೆ ಅಭಿವೃದ್ಧಿ ಆಗುವುದಂತ. ಪ್ರೇರೆ, ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನು ಆಗಿದ್ದಾನೆ. ನೀವು ಒಳಗಿಂದ ಏನು ಆಲೋಚನೆ ಮಾಡ್ತಾ ಇದ್ದೀರಿ? ಏನು ಆಲೋಚನೆ ಮಾಡ್ತಾ ಇದ್ದೀರಿ? ನಾನು ಬಡವ, ನಾನು ರೋಗಿ, ನಾನು ತಳ್ಳಲ್ಪಟ್ಟವ, ನನ್ನನ್ನೆಲ್ಲ ರಿಜೆಕ್ಟ್ ಮಾಡಿದ್ದಾರೆ. ನೀವು ನಿಮ್ಮ ಪ್ರಾಣಕ್ಕೆ ತಪ್ಪಾದ ಸೈತಾನ ಸುಳ್ಳುಗಳನ್ನು ತೋರಿಸ್ತೀರಿ. ಓಕೆ, ನಿಮ್ಮ ಮೈಂಡ್ ಏನು ಮಾಡ್ತದೆ ಅದೇ ಶರೀರ ನಿಮ್ಮ ಫಾಲೋ ಮಾಡ್ತದೆ. ನಿಮ್ಮ ಶರೀರ ಮೊದಲು ಹೋಗುವುದಿಲ್ಲ, ನಿಮ್ಮ ಮೈಂಡ್ ಮೊದಲು ಹೋಗ್ತದೆ, ನಿಮ್ಮ ಪ್ರಾಣ ಮೊದಲು ಹೋಗ್ತದೆ. ನಿಮ್ಮ ಮೈಂಡ್ ಇಲ್ಲಿದ್ದಾಗಲೇ ಅಮೆರಿಕಕ್ಕೆ ಹೋಗ್ತದೆ, ಇಲ್ಲಿದ್ದಲ್ಲಿ ಅದು ಲೈಟ್ಗಿಂತ ವೆರಿ ಪವರ್ಫುಲ್. ನಿಮ್ಮ ಮೈಂಡ್ ಬೆಳಕಿನ ವೇಗ ಹೇಳ್ತಾರೆ, ರೈಟ್? ಈ ಬೆಳಕಿನ ವೇಗಕ್ಕಿಂತ ನಿಮ್ಮ ಮೈಂಡ್ ಎಂಬುವಂಥದ್ದು ವೆರಿ ಸ್ಪೀಡ್. ಓಕೆ, ಬೆಳಕಿನ ವೇಗಕ್ಕಿಂತ ನಿಮ್ಮ ಮೈಂಡ್ ಎಂಬುದು ಸ್ಪೀಡ್. ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಹೋದರೆ ನಿಮ್ಮ ಮೈಂಡ್ ಅದಕ್ಕಿಂತ ಸ್ಪೀಡ್ ಹೋಗ್ತದೆ. ನಿನಗೇನಾದರೂ ಮಾಡಬೇಕಾದ್ರೆ ಮೊದಲು ನಿನ್ನ ಮೈಂಡಲ್ಲಿ ನೀನು ಪಿಕ್ಚರ್ ಮಾಡ್ತಿ, ಥಿಂಕ್ ಮಾಡ್ತಿ, ನಾನು ಹೀಗೆ ಮಾಡ್ತೇನೆ ಅಂತ. ನೆಕ್ಸ್ಟ್ ನಿಮ್ಮ ದೇಹ ಫಾಲೋ ಮಾಡುವುದು. ಓಕೆ,
ನೀವು ಅಂತರ್ಯದಲ್ಲಿ ಎದ್ದರೆ, ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು ದೇವರ ವಾಕ್ಯದಲ್ಲಿ ನೀವು ಪ್ರೋಗ್ರಾಮ್ ಮಾಡಿದರೆ, ನಾನು ಹೇಳ್ತೇನೆ, ನಿಮ್ಮ ದೇಹ ನೀವು ಡಿಸಿಪ್ಲಿನ್ ಮಾಡುತ್ತೀರಿ. ಅಪೊಸ್ತಲ ಪೌಲ ಹೇಳ್ತಾನೆ, ಐ ಡಿಸಿಪ್ಲಿನ್ ಮೈ ಬಾಡಿ ಆ್ಯಂಡ್ ಬ್ರಿಂಗ್ ಇಟ್ ಮೈ ಸಬ್ಜೆಕ್ಷನ್. నేను ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ. ಒಬ್ಬ ಮನುಷ್ಯನು ಕಳ್ಳತನ ಮಾಡಬೇಕಾದ್ರೆ ಮೊದಲು ಆತನು ಪ್ಲಾನ್ ಮಾಡುತ್ತಾನೆ ಮೈಂಡಲ್ಲಿ, ಮತ್ತವನ ದೇಹ ಕೊಂಡೋಗ್ತದೆ. ಒಬ್ಬ ವ್ಯಕ್ತಿ ವ್ಯಭಿಚಾರ ಮಾಡಬೇಕಾದ್ರೆ ಅವನ ಮೈಂಡಲ್ಲಿ ಪ್ಲಾನ್ ಮಾಡ್ತಾನೆ, ಆಲೋಚಿಸ್ತಾನೆ, ಮತ್ತವನ ದೇಹವನ್ನು ಕೊಂಡೋಗ್ತಾನೆ. ಒಂದು ವೇಳೆ ನೀವು ಸಭೆಗೆ ಬರಬೇಕಂತ ಹೇಳಿದ್ರೆ ನೀವು ಮೊದಲು ಡಿಸೈಡ್ ಮಾಡುತ್ತೀರಿ, ಮೈಂಡಲ್ಲಿ ಪ್ರೋಗ್ರಾಮ್ ಮಾಡುತ್ತೀರಿ, ಇವತ್ತು ಹೋಗಬೇಕಂತ. ನಿಮ್ಮ ದೇಹ ಎಲ್ಲಿರ್ತದೆ? ನಿಮ್ಮ ಮನಸ್ಸು ಎಂಬುವಂಥದ್ದು ಅದು ವೆರಿ ವೆರಿ ಇಂಪಾರ್ಟೆಂಟ್. ದೇವರು ನಿಮಗೆ ಮನಸ್ಸು ಕೊಟ್ಟಿದ್ದಾನೆ, ವಿಲ್ ಕೊಟ್ಟಿದ್ದಾನೆ. ಅದರಿಂದ ಯಾವಾಗಲೂ ದೇವರ ವಾಕ್ಯವನ್ನು ಕೇಳಿ ಆತ್ಮಿಕವಾಗಿ ನಿಮ್ಮ ಮನಸ್ಸನ್ನು ನೀವು ನೂತನಪಡಿಸಿರಿ. ಸ್ಪಿರಿಚುವಲಿ ನಾನು ಹೇಳ್ತೀನಿ, ನೀವು ಇದ್ದ ಹಾಗೆ ಇರುವುದಿಲ್ಲ. ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯೋರ್ ಹಾರ್ಟ್, ವಿಲ್ ಪ್ರೇ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಸ್ಪಿರಿಟ್ ಆಫ್ ಗಾಡ್, ವಿ ಗೈಡ್ ಬೈ ಯು ಅಂಡ್ ಲೆಡ್ ಬೈ ಯು ಅಂಡ್ ರಿಸೀವ್ ಯ ಅಟರೆನ್ಸ್ ಆಫ್ ಗಾಡ್. ಥ್ಯಾಂಕ್ ಯು ಫಾದರ್. ತಂದೆ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿ ಆರೋಗ್ಯವಾಗಿರಬೇಕೆಂದು ಪ್ರಾರ್ಥಿಸ್ತೇನೆ ಅಂತ ನಾವು ವಾಕ್ಯ ಹೇಳ್ತದೆ. ನಾವು ಯಾವಾಗಲೂ ಆರೋಗ್ಯದಲ್ಲಿ ನಡೆಯುತ್ತೇವೆ, ನಾವು ಯಾವಾಗಲೂ ಸಮೃದ್ಧಿಯಲ್ಲಿ ನಡೆಯುತ್ತೇವೆ, ಜಯದಲ್ಲಿ ನಡೆಯುತ್ತೇವೆ. ನೀನು ನಮಗೆ ನಡೆಯಬೇಕಾದ ಮಾರ್ಗವನ್ನು ಬೋಧಿಸ್ತೆ, ನನ್ನನ್ನು ಕಟಾಕ್ಷೆ ನಮ್ಮನ್ನು ಉಪದೇಶಿಸ್ತೆ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ಪ್ರಾಸ್ಪರ್, ವಿ ಆರ್ ಮೋರ್ ದೆನ್ ಕಾಂಕರರ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್. In Jesus' name, amen, 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 amen.